ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿರೋದನ್ನು ನೋಡಿದಿರಿ ಖಾಸಗಿ ಕಂಪನಿಗಳಲ್ಲಿ. ಇದರ ಜೊತೆಗೆ ಟೋಲ್ ಗೇಟ್ನಲ್ಲೂ ಕೂಡ ಇವತ್ತಿನಿಂದ ಟೋಲ್ ದರ ಜಾಸ್ತಿ ಆಗ್ತಾ ಇದೆ. 3ರಿಂದ 5% ಟೋಲ್ ದರ ಜಾಸ್ತಿ ಆಗ್ತಾ ಇದೆ ವಿವಿಧ ಟೋಲ್ ಗೇಟ್ಗಳಲ್ಲಿ. ವಾಹನ ಸವಾರರಿಗೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಟೋಲ್ ದರ ಏರಿಕೆಯ ಬಿಸಿ ತಟ್ಟಿದೆ. 3ರಿಂದ 5% ಏರಿಕೆಯಾಗಿದೆ. ಜೊತೆಗೆ ನಿಯಮದಲ್ಲೂ ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ಇಷ್ಟು ದಿನ ಕ್ಯಾಶ್ ವ್ಯವಹಾರ ನಡೀತಾ ಇತ್ತು ಟೋಲ್ನಲ್ಲಿ. ಕ್ಯಾಶ್ ಕೊಟ್ಟು ಟೋಲ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇತ್ತು. ಇನ್ನು ಮುಂದೆ ಇಲ್ಲ. ಕ್ಯಾಶ್ ಕೊಟ್ಟರೆ ಟೋಲಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ. ಒಂದು ಫಾಸ್ಟ್ ಟ್ಯಾಗು, ಇಲ್ಲ ಅಂತಾದರೆ UPI, ಫೋನ್ಪೇ, ಗೂಗಲ್ ಪೇ ಅಥವಾ ಭೀಮು ಇದರ ಮುಖಾಂತರ ನೀವು ಪಾವತಿ ಮಾಡಬೇಕು. ಕ್ಯಾಶ್ ಕೊಟ್ಟು ಟೋಲ್ನಲ್ಲಿ ಸಂಚರಿಸೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ನಿಯಮವನ್ನು ಜಾರಿಗೆ ತರಲಾಗಿದೆ. ಟೋಲು ಜಾಸ್ತಿ ಆಗ್ತಾ ಇದೆ, ನಿಯಮದಲ್ಲೂ ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ಬೆಂಗಳೂರಿಗೆ ಸಂಬಂಧಿಸಿ ನೀರಿನ ದರ ಜಾಸ್ತಿ ಆಗ್ತಾ ಇದೆ. ಇವತ್ತಿನಿಂದ ಅನ್ವಯ ಆಗೋ ರೀತಿಯಲ್ಲಿ ನೀರಿನ ದರ ಏರಿಕೆ ಆಗ್ತಾ ಇದೆ. BWSSB ನೀರಿನ ದರ ಏರಿಕೆಯ ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಅದು ಇವತ್ತಿನಿಂದ ಅನ್ವಯ ಆಗುತ್ತೆ. ಕರೆಂಟ್ ಬಿಲ್ಲು, ವಿದ್ಯುತ್ ದರ ಏರಿಕೆಯ ಪ್ರಸ್ತಾವನೆಯೂ ಕೂಡ KERC ಮುಂದಿದೆ. ಎಲೆಕ್ಷನ್ ಕಾರಣಕ್ಕಾಗಿ ಅದು ಘೋಷಣೆಯಾಗಿಲ್ಲ. ಮುಂದೆ ಘೋಷಣೆಯಾಗೋದಕ್ಕಿದೆ, ಪೂರ್ವಾನ್ವಯ ಆಗುವಂತೆ. ಏಪ್ರಿಲ್ 1ಕ್ಕೆ ಪೂರ್ವಾನ್ವಯ ಆಗುವಂತೆ ಮುಂದಕ್ಕೆ ಅದನ್ನು ಘೋಷಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಆರ್ಥಿಕ ವರ್ಷದಲ್ಲಿ ಎಲ್ಲವೂ ಕೂಡ ದುಬಾರಿಯಾಗಲಿದೆ. ಇಂದಿನಿಂದ ಪ್ರತಿ ಟೋಲ್ಗಳಲ್ಲೂ ಕೂಡ ದರ ಏರಿಕೆ ಆಗಿರುವಂಥದ್ದು. ಅದರ ಜೊತೆಗೆ ನೀರಿನ ದರ, ಜೊತೆಗೆ ವಿದ್ಯುತ್ ದರ ಕೂಡ ಜಾಸ್ತಿ ಆಗ್ತಾ ಇದೆ. ನಾವಿವಾಗ ಸದ್ಯಕ್ಕೆ ಟೋಲ್ ಬಳಿ ಇದ್ದೀವಿ. ಟೋಲ್ನಲ್ಲಿ ಇವತ್ತಿನಿಂದ ಏನು 3ರಿಂದ 5%ನಷ್ಟು ಏನು ಟೋಲ್ ದರ ಜಾಸ್ತಿ ಆಗ್ತಾ ಇರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪ್ರತಿ ವರ್ಷವೂ ಕೂಡ 3ರಿಂದ 5%ವರೆಗೂ ಹೆಚ್ಚಳ ಮಾಡುತ್ತೆ ದರವನ್ನು. ಈ ಬಾರಿಯೂ ಕೂಡ ಅದೇ ರೀತಿ 3% ಏನು ಟೋಲ್ ದರವನ್ನು ಜಾಸ್ತಿ ಮಾಡಿರುವಂಥದ್ದು. ಹಾಗಾಗಿ ಪ್ರತಿ ವಾಹನ ಸವಾರಿಗಂತೂ ಇದು ತುಂಬ ಎಫೆಕ್ಟ್ ಆಗುತ್ತೆ. ಪ್ರತಿ ಟೋಲ್ಗಳಲ್ಲೂ ಕೂಡ ಅವರು 5 ರೂಪಾಯಿ ಜಾಸ್ತಿ ಮಾಡಬೇಕಾಗತ್ತೆ. 10 ರೂಪಾಯಿ ಕೂಡ ಜಾಸ್ತಿ ಮಾಡುವಂತಹ ಸನ್ನಿವೇಶ ಬಂದಿರುವಂಥದ್ದು. ಅದರ ಜೊತೆಗೆ ಸರಕು ಸಾಗಣೆ ಮಾಡುವಂತಹ ವಾಹನ ಸವಾರಿಗೂ ಕೂಡ ಭಾರಿ ಎಫೆಕ್ಟ್ ಆಗುತ್ತೆ. ಈ ಒಂದು ಟೋಲ್ ದರ ಜಾಸ್ತಿ ಆಗಿರುವಂಥದ್ದು ನೇರವಾಗಿ ವಸ್ತುಗಳ ಮೇಲೆ ಕೂಡ ದರ ಏರಿಕೆ ಆಗೋದಕ್ಕೆ ನೇರವಾಗಿ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಇಂದಿನಿಂದ ಟೋಲ್ಗಳಲ್ಲಿ ದುಬಾರಿ ಏನು ಟೋಲ್ ದರ ಆಗಿರುವಂಥದ್ದು. ಅದರ ಜೊತೆಗೆ ಒಂದಷ್ಟು ಬದಲಾವಣೆ ಕೂಡ ಆಗ್ತಾ ಇದೆ. ಫಾಸ್ಟ್ಯಾಗ್ಗಳನ್ನು ಬಿಟ್ಟು ಏನು ನಾವೇನಾದರೂ ವಾಹನಗಳಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ದುಡ್ಡು ಕೊಡ್ತೀವಿ, ಟೋಲ್ನಲ್ಲಿ ದುಡ್ಡು ಪೇ ಮಾಡ್ತೀವಿ ಅಂತಂದರೆ ಅದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಯಾಕಂತಂದರೆ ಚಿಲ್ಲರೆ ಸಮಸ್ಯೆ ಆಗುತ್ತೆ. ಜೊತೆಗೆ ವಾಹನಗಳನ್ನು ನಿಲ್ಲಿಸಿದಂತಹ ಸಂದರ್ಭದಲ್ಲಿ ತುಂಬ ಏನು ಟ್ರಾಫಿಕ್ ಆಗುತ್ತೆ. ಹಾಗಾಗಿ ಇದೆಲ್ಲದಕ್ಕೂ ಯಾವುದಕ್ಕೂ ಕೂಡ ಏನು ಅವಕಾಶ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಟೋಲ್ಗಳಲ್ಲಿ ಕೇವಲ ಫಾಸ್ಟ್ಯಾಗ್ ಬಿಟ್ಟು, ಅಂದರೆ ಆನ್ಲೈನ್ ಪೇಮೆಂಟ್ ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಅದರ ಜೊತೆಗೆ ಈಗ ಏನು ದೈನಂದಿನ ದಿನಗಳಲ್ಲಿ ಪ್ರತಿಯೊಂದು ವಸ್ತುಗಳ ದರವೂ ಕೂಡ ಈಗಾಗಲೇ ಜಾಸ್ತಿ ಆಗಿರುವಂಥದ್ದು. ಅದರ ಜೊತೆಗೆ ಈಗ ಇವತ್ತಿನಿಂದ ಏನು ನೀರಿನ ದರ ಜಾಸ್ತಿ ಆಗ್ತಾ ಇದೆ. ಏನು ಕರೆಂಟ್ ಬಿಲ್ಲು ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಒಂದಷ್ಟು ಬದಲಾವಣೆಗಳ ಆಗುವಂತಹ ಇವತ್ತಿನಿಂದ ಜನರಲ್ಲೂ ಕೂಡ ಒಂದಷ್ಟು ಏನು ಆಕ್ರೋಶ ಕೂಡ ಹೊರಬಿದ್ದಿದೆ. ಅದರ ನಡುವೆಯೂ ಕೂಡ ಇಂದಿನಿಂದ ದುಬಾರಿ ದುನಿಯಾ ಅಂತಲೇ ಹೇಳಬಹುದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ಧಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.